ಎಚ್ಡಿ ಕೋಟೆಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರೈತ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಆದಿ ಬಿಜಿಎಸ್ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಶಾಸಕ ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟ್ ನಿಗಮದ ಅಧ್ಯಕ್ಷರಾದ ಅನಿಲ್ ಚಿಕ್ಕಮಾದು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಈ ದೇಶದ ಪ್ರತಿಯೊಬ್ಬರಿಗೂ ಅನ್ನ ನೀಡುವ ಕಾಯಕ ಮಾಡುವ ರೈತರು ಇಂದು ಅವರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಮತ್ತು ಕೃಷಿಯಿಂದ ಹಿಮ್ಮುಖವಾಗಿ ಇರುವ ಜಮೀನನ್ನು ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಮುಂದೊಂದು ದಿನ ಅನ್ನಕ್ಕೆ ತೊಂದರೆಯಾಗಬಹುದು. ಆದ್ದರಿಂದ ರೈತರು ಯಾವುದೇ ಕಾರಣಕ್ಕೂ ವ್ಯವಸಾಯವನ್ನು ಬಿಡಬಾರದು ಎಂದು ಕರೆ ನೀಡಿದರು. ಇದೇ ವೇಳೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೈಸೂರು ಜಿಲ್ಲೆಯ ರೈತರನ್ನು ಗುರುತಿಸಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನೀಡಲಾಯಿತು. ಈ ಒಂದು ರೈತರ ಸಾಧನೆ ಮಾಡಿರ್ತಕ್ಕಂಥವರು ಗುರುತಿಸಲು ಸ್ವಲ್ಪ ಕಷ್ಟ. ಅಂದರೆ ತಮ್ಮಂಥವ್ರಿಗೆ ಇವತ್ತು ವಿಜಯ ಕರ್ನಾಟಕ ವತಿಯಿಂದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಇವತ್ತು ನನಗೆ ತಿಳಿದಿರೋ ಮಟ್ಟಿಗೆ ಯಾವ ರೈತರು ಕೂಡ ನಿಜವಾಗ್ಲೂ ಅವರ ಏನು ಕೃಷಿಗೆ ಏನು ಬೆಳೆ ಬೆಳೆದಿರ್ತಾರೆ ಆ ಬೆಳೆಗೆ ತಕ್ಕಂತೆ ಬೆಲೆ ಸಿಗಲ್ಲ. ಅದರಿಂದ ಬಹಳ ಕಷ್ಟಪಟ್ಟು ಇವತ್ತು ತಾವು ಕೃಷಿಯನ್ನ ಆಧಾರಿತವಾಗಿ ನಂಬಿಕೊಂಡು ನಾವು ಬದುಕ್ತಿದ್ದೀರಿ. ಇವತ್ತು ನಾವೆಲ್ಲರೂ ಕೂಡ ಏನಾದ್ರು ಈ ದೇಶದಲ್ಲಿ ರಾಜ್ಯದಲ್ಲಿ ಅನ್ನ ತಿಂತಿದ್ರೆ ತಮ್ಮಿಂದ ತಾವು ಬೆಳೀತಕ್ಕಂಥ ಅಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಯೋಜನೆಗಳು ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ಕೃಷಿಗೆ ಕಟ್ಕೊಂಡಿದ್ದೀವಿ. ಇವತ್ತು ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಬೇರೆ ಬೇರೆ MBA ಮಾಡಿರ್ತಕ್ಕಂಥವ್ರು ಇರ್ಬೋದು. ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಅಮೆರಿಕದಲ್ಲಿ ರಿಸೈನ್ ಮಾಡಬಹುದು, ಭೂಮಿಗಳನ್ನ ಪಡೆದುಕೊಂಡು ನಮ್ಮ ಕೋಟೆಗೆ ಬಹಳಷ್ಟು ಜನ ನಮ್ಮ ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಆರ್ಗ್ಯಾನಿಕ್ ಫುಡ್ ಅಂತ ಅವರೇ ಎಲ್ಲರೂ ಕೂಡ ತಯಾರು ಮಾಡ್ತಾ ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟರ್ಗಳು ಇವತ್ತು ರೈತರಾಗಿ ಅವರು ಕೂಡ ಕೃಷಿ ಆಧಾರಿತ ಬದುಕನ್ನ ಬದುಕ್ತಾ ಇದ್ದಾರೆ.